ನಾವಿಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತಿದ್ದೇವೆ. ಇದಕ್ಕೆ ಕಾರಣ ಸಿ ವಿ ರಾಮನ್ ಹಾಗೂ ಅವರ ರಾಮನ್ ಪರಿಣಾಮ ಎಂಬ ಸಿದ್ಧಾಂತ. ಈ ಸಿದ್ಧಾಂತಕ್ಕೆ 1930ರಲ್ಲಿ ಭೌತಶಾಸ್ತ್ರ ವಿಭಾಗದಲ್ಲಿ ಸಿ ವಿ ರಾಮನ್ ರವರು ನೊಬೆಲ್ ಪಾರಿತೋಷಕವನ್ನು ಪಡೆದರು. ಸಿ ವಿ ರಾಮನ್ ನೊಬೆಲ್ ಪ್ರಶಸ್ತಿ ಪಡೆದ ಪ್ರಪ್ರಥಮ ಭಾರತೀಯ ವಿಜ್ಞಾನಿ. ರಾಮನ್ ಪರಿಣಾಮ ಸಿದ್ಧಾಂತ ಶೋಧನೆಯ ಹಾದಿ ಬಹಳ ಸ್ವಾರಸ್ಯಕರವೂ ಶ್ರಮದಾಯಕವೂ ಕ್ಲಿಷ್ಟಕರವೂ ಆಗಿತ್ತು. ಅದೇನೇ ಆದರೂ ರಾಮನ್ ಪರಿಣಾಮ ಸಿದ್ಧಾಂತವು ವಿಜ್ಞಾನ ಕ್ಷೇತ್ರಕ್ಕೆ ಸಿ ವಿ ರಾಮನ್ ನೀಡಿರುವ ದೊಡ್ಡ ಕೊಡುಗೆಯಾಗಿದೆ. ಚಂದ್ರಶೇಖರ್ ವೆಂಕಟರಾಮನ್ 1888ನೇ ಇಸವಿಯಲ್ಲಿ ನವೆಂಬರ್ 7ರಂದು ತಮಿಳುನಾಡಿನ ತಿರುಚನಾಪಳ್ಳಿಯ ಜಿಲ್ಲೆಯ ತಿರುವನಕಾವಲ್ನಲ್ಲಿ ಜನಿಸಿದರು. ಅವರ ತಂದೆ ಚಂದ್ರಶೇಖರ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಅಧ್ಯಾಪಕರಾಗಿದ್ದರು. ತಾಯಿ ಪಾರ್ವತಿ ಅಮ್ಮಾಳ್ ಗೃಹಿಣಿಯಾಗಿದ್ದರು. ಮೇಧಾವಿಯಾಗಿದ್ದ ರಾಮನ್ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದರು. ನಂತರ ವೃತ್ತಿ ಜೀವನದಲ್ಲಿ ಮೇರು ಸಾಧನೆ ಮಾಡಿದವರು ಸಿ ವಿ ರಾಮನ್ ರವರು. ಆಕಾಶದ ನೀಲಿ ಬಣ್ಣ ರಾಮನ್ ರವರ ಕುತೂಹಲ ಕೆರಳಿಸಿ ಪ್ರಯೋಗಕ್ಕೆ ತೊಡಗಿಸಿತು. ಹಾಗೆಯೇ ವಿವಿಧ ಬಗೆಯ ಹೂವುಗಳ ಬಣ್ಣದಿಂದ ಅವರು ಆಶ್ಚರ್ಯಚಕಿತರಾದರು. ವಾತಾವರಣದಲ್ಲಿನ ಧೂಳಿನ ಕಣವು ಬೆಳಕನ್ನು ಭಾಗಶಃ ಚದುರಿಸುವವು. ಹೀಗೆ ಬೆಳಕು ಚದುರಿದಾಗ ಅದರ ಎಲ್ಲ ಬಣ್ಣಗಳು ಚದುರುವವು. ಹೆಚ್ಚು ಚದುರದ ಕೆಂಪು ಬೆಳಕು ದಿಗಂತದ ಸೂರ್ಯ ಕಾಣುವ ಸಮೀಪ ಪ್ರಜ್ವಲಿಸುವವು. ಉಳಿದದ್ದು ಆಕಾಶಕ್ಕೆ ನೀಲಿ ಬಣ್ಣ ನೀಡುವವು ಎಂಬ ಸತ್ಯವನ್ನು ಇಡೀ ವಿಶ್ವಕ್ಕೆ ಮೊದಲು ಸಾರಿದವರು ಸಿ ವಿ ರಾಮನ್ ರವರು. 1934ರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿರ್ದೇಶಕರಾಗಿ ಅಧಿಕಾರವನ್ನು ವಹಿಸಿಕೊಂಡ ರಾಮನ್ ನಂತರ 1943ರಲ್ಲಿ ರಾಮನ್ ಸಂಶೋಧನಾ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಸಿ ವಿ ರಾಮನ್ ರವರು ಬೆಂಗಳೂರನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡರು. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅವರ ಜೀವಿತಾವಧಿಯಲ್ಲಿ ಬಹಳಷ್ಟು ಸಂಶೋಧನೆಯನ್ನು ಮಾಡಿದರು. ಈ ಸಂಸ್ಥೆಯು ವಿಶ್ವದ ಪ್ರಮುಖ ಭೌತಶಾಸ್ತ್ರ ಸಂಶೋಧನಾ ಸಂಸ್ಥೆಗಳಲ್ಲಿ ಒಂದಾಗಿದೆ. ಭಾರತದ ಹೆಮ್ಮೆಯ ವಿಜ್ಞಾನಿ ಸಿ ವಿ ರಾಮನ್ ರವರ ಅಪೂರ್ವ ಸಾಧನೆಯ ನೆನಪಿಗಾಗಿ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತಿದೆ. ಅವರು 1928 ಫೆಬ್ರವರಿ 28ರಂದು ತಮ್ಮ ರಾಮನ್ ಪರಿಣಾಮ ಸಿದ್ಧಾಂತವನ್ನು ಜಗತ್ತಿಗೆ ಸಾರಿದರು. ಆದ್ದರಿಂದಲೇ ಈ ದಿನವನ್ನು ರಾಷ್ಟ್ರೀಯ ವಿಜ್ಞಾನ ದಿನವೆಂದು ಗುರುತಿಸಲಾಗಿದೆ. ನವೆಂಬರ್ 21, 1971ರಂದು ಬೆಂಗಳೂರಿನಲ್ಲಿ ಸಿ ವಿ ರಾಮನ್ ರವರು ನಿಧನರಾದರು. ಅವರ ಸಂಶೋಧನಾ ಬದುಕು ನಮಗೆಲ್ಲರಿಗೂ ಸ್ಫೂರ್ತಿಯಾಗಲಿ, ಮಾದರಿಯಾಗಲಿ ಎನ್ನುತ್ತಾ ಸರ್ವರಿಗೂ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು.